ಫ್ರೆಂಡ್ಸ್, ನಾನು ರೇಖಾ ಜೆನಿ. ಈಗ ಬಂದಿರುವಂಥ ಜಾಗ ಯಾವುದು ಅಂದರೆ ಈ ಒಂದು ಬಸವೇಶ್ವರ ನಗರದಲ್ಲಿ ಲೊಕೇಟೆಡ್ ಆಗಿರುವ ಈ ಒಂದು ಏನಿದೆ ಬಕಾಸುರ ನಾಟಿ ಊಟ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾನು ಬಂದಿದ್ದೀನಿ. ಇಲ್ಲಿ ಫುಡ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಬಂದು ಫುಡ್ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತೀನಿ. ಮತ್ತು ಇದ್ರದ್ದು ಅಡ್ರೆಸ್, ಪ್ರೈಸ್ ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಚೆಕ್ಔಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ಇಲ್ಲಿಗೆ ಡೈರೆಕ್ಟಾಗಿ ವಿಡಿಯೋ ಒಳಗೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಇದೇನಂತ ನೋಡೋಣ ಈಗ. ಚಿಕನ್ ಬಿರಿಯಾನಿ. ಓಕೆ, ಸೊ ನೋಡ್ಬೋದು ಚಿಕನ್ ಬಿರಿಯಾನಿ. ತಪ್ಪಲೇನೆ ಎಷ್ಟು ದೊಡ್ಡದಿದೆ ನೋಡಿ. ಸೊ ಬಿರಿಯಾನಿಗೆ ಬಂದು ಇದು ಮಟನ್ ಪೀಸು ತೆಗೆದು ಇಟ್ಟಿದ್ದಾರೆ ಬಿರಿಯಾನಿಗೆ. ಸೊ ಫುಲ್ಲು ಫ್ಯಾಟಿ ಇದೆ ನೋಡಿ. ಬಿರಿಯಾನಿಗೆ ಹಾಕೋ ಒಂದು ಏನಿದೆ ಮಟನ್ ಪೀಸು ನೋಡ್ಬೋದು. ನಾಟಿ ಕೋಳಿ. ಓಕೆ, ಸೊ ಮಟನ್ ಬಿರಿಯಾನಿ ನೋಡ್ಬೋದು ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಫ್ಯಾಟಿ ಇದೆ. ಮಟನ್ ಎಲ್ಲ ಫುಲ್ ಫ್ಯಾಟಿ ನೋಡ್ಬೋದು ನಾವು. ಕೊಬ್ಬು ಜಾಸ್ತಿ ಇದೆ, ಚರ್ಬಿ ಆ ಥರ. ಸೊ ಈ ಒಂದು ಮಟನ್ ಏನಿದೆ ಮಟನ್ ಬಿರಿಯಾನಿ ದಮ್ ತೆಗ್ದಿದ್ದಾರೆ. ಇದು ನೋಡ್ಬೋದು. ಚಿಕನ್ ಸೋಪ್ಸು, ಬೋಟಿ. ಓಕೆ, ಚಿಕನ್ ಮಸಾಲ. ಓಕೆ, ಮತ್ತು ಇದು ಮಟನ್ ಕುರ್ಮಾ. ಓಕೆ, ನೆಕ್ಸ್ಟು ಮಟನ್ ಶೇರ್ವಾ. ಹಾಂ, ಓಕೆ. ಚಿಕನ್ ಶೇರ್ವಾ. ಓಕೆ, ರಸಮು. ಓಕೆ, ರಸಮ್. ಇದು ಕಾಲ್ ಸೂಪು. ಮಟನ್ ಕಾಲ್ ಸೂಪು. ಹಾಂ, ಆಗಿತ್ತು ಕಾಲ್ ಸೂಪು. ಓಕೆ, ಸಂಜೆ ತಗೋ. ಸೊ ಮಟನ್ ಕಾಲ್ ಸೂಪು ನೋಡ್ಬೋದು ನೋಡಿ. ಹಾಂ, ಮಾಡ್ತೀವಿ. ಮಟನ್ ಕಾಲ್ ಸೂಪು. ಓಕೆ, ಚಿಲ್ಲಿ ಚಿಕನ್. ಹಾಂ, ಚಿಲ್ಲಿ ಚಿಕನ್. ಓಕೆ. ಇದೆಲ್ಲ ಬಿರಿಯಾನಿ ಪೀಸಸ್ಸು. ಕಬಾಬ್. ಓಕೆ, ಓಕೆ, ಇದು ನಾನು ಆರ್ಡ್ರ್ ಮಾಡ್ಕೊಂಡಿರುವಂಥ ಒಂದು ಕಾಂಬೋ ನೋಡ್ಬೋದು. ಮತ್ತು ಇದ್ರ ಜೊತೆಗೆ ಲೆಗ್ ಸೂಪು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಾಂಬೋ. ಈ ಕಾಂಬೋದಲ್ಲಿ ಬಂದು ನೋಡ್ಬೋದು ಈ ಒಂದು ಬಿರಿಯಾನಿ ಮತ್ತು ಬಂದು ಸ್ಟಾರ್ಟರ್ ಬಂದು ಒಂದು 3 ವೆರೈಟೀಸ್ ಆಫ್ ಸ್ಟಾರ್ಟರ್ ಬರುತ್ತೆ. ಒಂದು ಚಿಕನ್ ಕುರ್ಮಾ, ಇನ್ನೊಂದು ಚಿಲ್ಲಿ ಚಿಕನ್ನು, ಇನ್ನೊಂದು ನೋಡ್ಬೋದು ಕಬಾಬು. ಸೊ ಇದ್ರ ಜೊತೆಗೆ ಬಂದು ಇದು ಏನಿದೆ ರಾಗಿ ಬಾಲು ಪ್ಲಸ್ ಬಂದು ಬಿರಿಯಾನಿ. ಸೊ ಇದು ಬಂದು ಕಾಂಬೋ ಆ್ಯಕ್ಚುಲಿ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ನೋಡಿದ್ರೆ ನಾನು ಇಲ್ಲಿ ಸೂಪು ಸ್ಪೆಷಲ್ ಅಂತ ಹೇಳಿದ್ರು, ಹಾಗಾಗಿ ಬಂದು ಮಟನ್ ಲೆಗ್ ಸೂಪ್ ತೊಗೊಂಡಿದ್ದೀನಿ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ಬಿಸಿ ಇದೆ. ಘಾಟ್ ಫೀಲ್ ಆಗುತ್ತೆ, ಬಿಸಿ ಇದೆ. ಲೈಟ್ ಸ್ಪೈಸಿ, ಒಂದು ಸ್ವಲ್ಪ
ಅವ್ರದ್ದೇ ಆದಂಥ ಏನದೇ ಸ್ಪೈಸಿ ಮಸಾಲೆಸು ಅದು ಬಂದು ಸ್ವಲ್ಪ ಹಾಕಿದ್ದಾರೆ. ಬಟ್ ಪೆಪ್ಪರ್ ಅಂತೂ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಘಾಟಾಗಿದೆ. ಸೊ ಲೆಗ್ ನೋಡಿ, ನನ್ನ ಪ್ರಕಾರ ಹೀಗೆ ನೋಡಿದ್ರೆ ಲೆಗ್ ಬಂದು ಚೆನ್ನಾಗಿ ಬೆಂದಿದೆ ಅಂತ ಅಂತೀನಿ. ನೋಡಿ ಮಟನ್ ಲೆಗ್ ಸೂಪ್ ಬಿಸಿ ಬಿಸಿ ಇದೆ. ಬೆಣ್ಣೆ ಥರ ಬಾಯ್ಲ್ ಆಗಿದೆ ಮಟನ್ ಲೆಗ್ ಸೂಪು, ಸಾಫ್ಟಾಗಿದೆ. ಮುದ್ದೆ ಮತ್ತು ಈ ಒಂದು ಚಿಕನ್ ಗ್ರೇವಿ ಏನಿದೆ, ಚಿಕನ್ ಗ್ರೇವಿಯಲ್ಲಿ ಟ್ರೈ ಮಾಡ್ತೀನಿ. ಈ ಮುದ್ದೆ ಈ ಒಂದು ಚಿಕನ್ ಗ್ರೇವಿ ಅಂದರೆ ಏನಕ್ಕೆ ಅಂದರೆ ಚಿಕನ್ ಗ್ರೇವಿ ಬಂದು ಥಿಕ್ನೆಸ್ ಇದೆ. ಸೊ ಅದರಿಂದ ಬಂದು ಮುದ್ದೆಗೆ ಈ ಒಂದು ಚಿಕನ್ ಗ್ರೇವಿನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಚಿಕನ್ ಮಸಾಲ ಏನಿದೆ ತುಂಬ ಸ್ಪೈಸಿ ಇದೆ. ಆ ಚಿಕನಲ್ಲಿ ಏನು ಹಾಕಿದ್ದಾರೆ ಅವರು, ಆ ಒಂದು ಗರಂ ಮಸಾಲೆ ಫ್ಲೇವರು ಇನ್ಸ್ಟೆಂಟ್ ಫೀಲ್ ಕೊಡುತ್ತೆ. ಆ ಒಂದು ಸ್ಪೈಸಿ, ಅದೇನು ಸ್ಪೈಸಿ ಅಂತ ಅಂದರೆ ನನಗೇನು ಚಿಲ್ಲಿ ಪೌಡರ್ ಹಾಕಿರೋ ಥರ ಸ್ಪೈಸಿ ಅಂತ ಅನಿಸ್ತಾ ಇಲ್ಲ. ಈಗ ನೋಡ್ಬೋದು ಈ ಒಂದು ಏನಿದೆ ರೆಡ್ ಚಿಲ್ಲಿ, ಸೊ ಇದು ಆ ಒಂದು ಫ್ಲೇವರ್ ಕೊಡ್ತಾ ಇದೆ ನಮಗೆ, ಫುಲ್ ಆ್ಯಂಡ್ ಫುಲ್ಲು ಆ ಚಿಕನ್ ಮಸಾಲೆ ಫ್ಲೇವರು. ಮುದ್ದೆ ಮತ್ತು ಈ ಒಂದು ಚಿಲ್ಲಿ ಚಿಕನ್ ಕೂಡ ಬಂದು ಒಂದು ಸ್ವಲ್ಪ ಗ್ರೇವಿ ಇದೆ, ಅದನ್ನು ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಆಲ್ರೆಡಿ ಚಿಕನ್ ಫ್ರೈಯಲ್ಲಿ ಇರುವಂಥ ಒಂದು ಸ್ಪೈಸಿ ಬೇರೆ ಥರ ಇದೆ. ಅಂದರೆ ನಾನು ಹೇಳಿರೋ ಥರ ನೋಡಿ, ಈ ಒಂದು ರೆಡ್ ಚಿಲ್ಲಿ ಬಂದು ಚಿಕನ್ನು ಫ್ರೈಯಲ್ಲಿ ಫೀಲ್ ಮಾಡ್ಬೋದು ನಾವು. ಮತ್ತು ಚಿಲ್ಲಿ ಚಿಕನ್ನಲ್ಲಿ ಬಂದು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಏನಿದೆ, ಹಸೆ ಮೆಣಸಿನ್ಕಾಯಿ, ಸೊ ಅದನ್ನು ಬಂದು ನಾವು ಇನ್ಸ್ಟೆಂಟಾಗಿ ಫೀಲ್ ಮಾಡ್ಬೋದು. ಸೊ ಅದೇ ಡಿಫ್ರೆನ್ಸು ಅದಕ್ಕೂ ಇದಕ್ಕೂ ಇರೋದು. ಅಂದರೆ ಚಿಕನ್ ಫ್ರೈಗೂ ಚಿಲ್ಲಿ ಚಿಕನ್ಗೂ ಇರುವಂಥ ಒಂದು ಡಿಫ್ರೆನ್ಸು ನಾನು ಹೇಳ್ತೀನಿ. ಸೊ ಚಿಲ್ಲಿ ಚಿಕನ್ ಪೀಸು ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಅಂದರೆ ಚಿಲ್ಲಿ ಚಿಕನ್ ಅಂದ ತಕ್ಷಣ ಈ ಒಂದು ಲೈಟ್ ಗ್ರೀನ್ ಕಲರಲ್ಲಿ ಇದೆ. ಈ ಒಂದು ಮೀಟ್ ಏನಿದೆ ಲೈಟ್ ಗ್ರೀನು ಚಿಕನ್, ಚಿಲ್ಲಿ ಚಿಕನ್. ಚಿಕನ್ ಸಾಫ್ಟು ಮತ್ತು ಫ್ರೆಶ್ನೆಸ್ ಫೀಲ್ ಮಾಡ್ಬೋದು ಚಿಕನಲ್ಲಿ. ನೈಸ್. ಒಂದು ಬಿರಿಯಾನಿ ಮತ್ತು ಬಾಯ್ಲ್ಡ್ ಎಗ್. ಸೊ ಏನು ಮಾಡುವ, ಈ ಬಿರಿಯಾನಿನ ಡೈರೆಕ್ಟ್ ಬಿರಿಯಾನಿ ಟ್ರೈ ಮಾಡಿಬಿಡ್ತೀನಿ. ಬಿರಿಯಾನಿ ಬಂದು ಹಾಗೆ ನಮಗೆ ಟೇಸ್ಟ್ ಇನ್ಸ್ಟೆಂಟಾಗಿ ಫೀಲ್ ಆಗುತ್ತೆ ಅಂತ ಅಂತೀನಿ ನಾನು. ಈ ಒಂದು ಬಿರಿಯಾನಿ ಇದರಲ್ಲಿ ಏನಿದೆ, ಈ ಒಂದು ಆ ಲೀವ್ಸ್ ಫ್ಲೇವರ್ ಫೀಲ್ ಆಗುತ್ತೆ ನಮಗೆ, ಕೊರಿಯಂಡರು, ಪುದೀನ, ಸೊ ಈ ಥರ ಗ್ರೀನ್ ಲೀವ್ಸ್ಗಳು ಏನಿದೆ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಿದಾರಲ್ಲ, ಅದು ಇನ್ಸ್ಟೆಂಟಾಗಿ ನಮಗೆ ಫೀಲ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ಬಂದು ಒಂದು ಸ್ವಲ್ಪ ಲೈಟ್ ಸ್ಪೈಸಿ ಇದೆ. ಮತ್ತು ರೈಸ್ ಬಂದು ಸ್ವಲ್ಪ ಲೈಟಾಗಿ ಲೈಟ್ ಗ್ರೀನಿಶು, ಸೊ ಅದನ್ನು ನೋಡ್ಬೋದು. ಮತ್ತು ರೈಸು ಒಂದಕ್ಕೊಂದು ಮರ್ಜ್ ಆಗೋದು ಇದೆಲ್ಲ ಏನೂ ಇಲ್ಲ, ಉದ್ರಾಗಿದೆ ರೈಸು. ಸೊ ಇದನ್ನು ನೋಡ್ಬೋದು. ನಮ್ಗೆ ಇವಾಗ ಸ್ಪೈಸಿ ಬೇಕು ಅನ್ನೋರು ಬಂದು ಗ್ರೇವಿ ಹಾಕ್ಕೊತಾರಲ್ಲ, ಸೊ ಅದು ಕೂಡ ಬೇಡ ಅಂತ ನಾನು ಅಂತೀನಿ. ಯಾಕಂದರೆ ಲೈಟ್ ಸ್ಪೈಸಿ ಬಿರಿಯಾನಿಯಲ್ಲಿ ನಮಗೆ ಫೀಲ್ ಆಗುತ್ತೆ. ಬಟ್ ತುಂಬ ಸ್ಪೈಸಿ ಯಾರು ಲೈಕ್ ಮಾಡ್ತೀರೋ, ಸೊ ಅವರು ಗ್ರೇವಿನ ಹಾಕ್ಕೊಂಡು ಬಿರಿಯಾನಿಗೆ ಟ್ರೈ ಮಾಡ್ಬೋದು. ಚೆನ್ನಾಗಿದೆ ಬಿರಿಯಾನಿ, ಟೇಸ್ಟ್ ಇದೆ. ಇಲ್ಲಿ ನೋಡಿ, ಪೀಸು ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣವೇ ಪೀಸೆಲ್ಲ ಬಂದು ಎಷ್ಟು ಸಾಫ್ಟಾಗಿದೆ ನೋಡಿ, ಸಾಫ್ಟ್ನೆಸ್ ಇದೆ ಪೀಸಸ್ಸು ನೋಡಿ, ಅದೇ ಉದುರ್ತಾ ಇದೆ.
ಪೀಸಲ್ಲಿ ಸೂಪ್ ಅಂತೀವಲ್ವಾ, ಬಾಯಲ್ಲಿ ಅಗಿತಾ ಅಗಿತಾ ಆ ಒಂದು ಸೂಪ್ನೆಸ್ಸು ಹಾಗೆ ಬರ್ತಾ ಇದೆ, ಹಾಗೆ ಫೀಲ್ ಮಾಡ್ಕೋಬೋದು. ಚಿಕನ್ ಕುರ್ಮಾ, ಎಸ್, ಥ್ಯಾಂಕ್ ಯು. ನೆಕ್ಸ್ಟು ಕಬಾಬು. ಈ ಕಬಾಬಲ್ಲಿ ನೋಡಿ ಈ ಒಂದು ಏನಿದೆ ಮಸಾಲೆ, ಆ ಒಂದು ಲೀವ್ಸ್ ಇದೆ ನೋಡಿ, ಅಂದರೆ ನೋಡಿ ಈ ಒಂದು ಪುದೀನ, ಕೋರಿಯಂಡರು ನೋಡಿ, ಗೊತ್ತಾಗುತ್ತಲ್ಲ ನೋಡಿ, ಇಲ್ಲಿ ಇರುವಂಥದ್ದು ಎಲ್ಲ ಕೂಡ ಒಂದು ಲೀವ್ಸು. ಸೊ ಪುದೀನ ಹಾಕಿದ್ದಾರೆ, ಲೀವ್ಸ್ ಹಾಕಿದ್ದಾರೆ, ಲೀವ್ಸ್ ನಾವು ನೋಡ್ಬೋದು, ಪುದೀನ, ಕೊರಿಯಂಡರ್ಸ್. ಓಕೆ, ಕಬಾಬ್ಗೆ ಬೇರೆ ಏನೋ ಮಸಾಲೆ, ಇದ್ರ ಏನಿದೆ ಈ ಒಂದು ಕೋಟಿಂಗ್ ಬಂದು ಡಿಫ್ರೆಂಟ್ ಆಗಿದೆ. ಅಂದರೆ ನಾವು ಈ ಒಂದು ಫ್ರೈಡ್ ಚಿಕನ್ ತಿಂತೀವಲ್ವ, ಸೊ ಆ ಥರ ಫೀಲ್ ಕೊಡುತ್ತೆ ಈ ಒಂದು ಕಬಾಬು. ಯೂಶ್ವಲ್ ಆಗಿರೋ ಕಬಾಬ್ ಬಂದು ನೀವು ಫೀಲ್ ಮಾಡಲ್ಲ, ಕ್ರಿಸ್ಪಿನೆಸ್ ಇದೆ. ಪೀಸು ಕಚ್ಚಿದ ತಕ್ಷಣ ಆ ಒಂದು ಮಸಾಲೆ ಕೋಟಿಂಗ್ ನಾವು ಬಾಯಲ್ಲಿ ಫೀಲ್ ಮಾಡ್ಕೋಬೋದು. ಫ್ರೈಡ್ ಚಿಕನ್ ಥರ ಫೀಲ್ ಆಗ್ತಾ ಇದೆ ಇಲ್ಲಿ ಇರುವಂಥ ಈ ಒಂದು ಕಬಾಬು. ಮತ್ತು ಕಬಾಬ್ ಕೂಡ ಬಂದು ತುಂಬ ಗರಿಯಾಗಿದೆ. ಸೊ ಆ ಥರ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ನಾನು ಅಂತೀನಿ. ಚೆನ್ನಾಗಿದೆ. ಓವರಾಲ್ ಆಸಮ್. ಸೊ ಇದು ನೋಡ್ಬೋದು ಗೋಳಿ ಸೋಡಾ ಹೇಗಿದೆ ಅಂತ ಹೇಳಿ ನೋಡೋಣ ಫಿನಿಶಿಂಗ್ ಟಚ್ಗೆ. ಫುಲ್ ಗ್ಯಾಸು. ಓಕೆ ಫ್ರೆಂಡ್ಸ್, ಇಲ್ಲಿ ಏನಿದೆ ಈ ಒಂದು ಬಕಾಸುರ ನಾಟಿ ಊಟ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಫುಡ್ಡು ಟೇಸ್ಟ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಮತ್ತು ಸೊ ಇದ್ರದ್ದು ಅಡ್ರೆಸ್ ಪ್ರತಿಯೊಂದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿ ಏನಿದೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.